ಮಳೆಗಿಳೆ ಬಿದ್ದು ಮಕ್ಕಳೆಲ್ಲ ಏನಾದರೂ ಹೆಚ್ಚು ಕಡಿಮೆ ಆಗೋಯ್ತಂದರೆ ಯಾರೋ ಜವಾಬ್ದಾರಿ ತಗೊಳಕ್ಕಾಗಲ್ಲ. ಅದಕ್ಕೆ ಗೃಹ ಪ್ರವೇಶವೇ ಆಗಿರಲಿಲ್ಲ, ಆಗಲೇ ವಾಲಿ ಬಿಡ್ತು ಹೊಸ ಮನೆ. ಜೋರು ಮಳೆ, ಕುಸಿದ ಮಣ್ಣು, ವಾಲಿ ಬಿಡ್ತು ಹೊಸ ಬಿಲ್ಡಿಂಗ್. ಜೋರು ಮಳೆಗೆ ತಡೆಗೋಡೆ ಮಣ್ಣು ಕುಸಿತ ಉಂಟಾಗಿ ಗೃಹ ಪ್ರವೇಶಕ್ಕೆ ಸಜ್ಜಾಗಿದ್ದ ಮನೆಯೊಂದು ಒಂದು ಬದಿಗೆ ವಾಲಿದ ಘಟನೆ ಬನ್ನೇರುಘಟ್ಟದ ನ್ಯೂ ವಿನ್ನರ್ಸ್ ಕಾಲೋನಿಯಲ್ಲಿ ನಡೆದಿದೆ. ಮನೆಯ ಪಕ್ಕದಲ್ಲಿರುವ ಕುಟುಂಬಗಳನ್ನು ಸ್ಥಳಾಂತರಗೊಳಿಸಲಾಗಿದ್ದು, ಜಸ್ಟ್ ಮನೆ ಮಾತ್ರ ಅಲ್ಲ, ಮನೆ ಪಕ್ಕದಲ್ಲಿರೋ ಶಾಲೆಯು ಅಪಾಯದಲ್ಲಿದ್ದು ಶಾಲೆಗೆ ರಜೆಯನ್ನು ಘೋಷಿಸಲಾಗಿದೆ. ಈ ಬಿಲ್ಡಿಂಗ್ ಯಾವುದೇ ಹಂತದಲ್ಲೂ ಸಂಪೂರ್ಣ ಕುಸಿಯುವ ಭೀತಿ ಇದ್ದು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇದು ಡೇಂಜರ್ ಇದೆ, ಅದು ಡೇಂಜರ್ ಇದೆ, ಕೊನೆಯಲ್ಲಿದೆ. ಇವಾಗ ಬನ್ನೇರುಘಟ್ಟ ಪ್ರದೇಶದಲ್ಲಿ ಜೋರು ಮಳೆ ಸುರಿಯುತ್ತಿದ್ದು, ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಖಾಸಗಿ ಶಾಲೆ ಪಕ್ಕದಲ್ಲಿ 25 ಅಡಿ ಎತ್ತರದ ಗೋಡೆ ಕುಸಿತದ ಪರಿಣಾಮ ಒಂದು ಫ್ಲೋರ್ ಇರೋ ಕಟ್ಟಡ ವಾಲಿರುವುದು ಆತಂಕಕ್ಕೆ ಕಾರಣವಾಗಿದೆ. ಈ ಘಟನೆ ನಡೆದಿರೋದು ಬನ್ನೇರುಘಟ್ಟ ವ್ಯಾಪ್ತಿಯ ಬಿಲ್ವಾರದಲ್ಲಿ ಗ್ರಾಮದಲ್ಲಿ. ಸದರಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಭಾಗದಲ್ಲಿ ರಸ್ತೆಯನ್ನು ತಾತ್ಕಾಲಿಕವಾಗಿ ತಡೆ ನಿರ್ಮಿಸಿದ್ದು, ವಾಹನಗಳ ಓಡಾಟಕ್ಕೆ ನಿರ್ಬಂಧ ಹೇರಲಾಗಿದೆ. ಗ್ರಾಮ ಪಂಚಾಯಿತಿ ಪಿಡಿಒ ರಮೇಶ್ ಮತ್ತು ಪಿಆರ್ಡಿ ಇಂಜಿನಿಯರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮತ್ತೆ ಮಳೆಯಾದ್ರೆ ಇಡೀ ಕಟ್ಟಡ ನೆಲಕ್ಕೆ ಉರುಳುವ ಸಾಧ್ಯತೆಯೂ ಇದೆ. ರಮೇಶ್ ಅಂತ ಪಿಡಿಒ ನಾವು ಇಂಜಿನಿಯರ್ನ ಕರೆಸಿ ಅಸೆಸ್ ಮಾಡ್ತಿದ್ದಾರೆ. ಅವ್ರು ಎಷ್ಟು ದಿನ ಹೇಳ್ತಾರೋ ಅಥವಾ ನಿಮ್ಮದು ಡ್ಯಾಮೇಜ್ ಇತ್ತು ಅಂತಂದರೆ ಕಂಪ್ಲೀಟಾಗಿ ನಿಲ್ಲಿಸ್ಬೇಕಾಗ್ತದೆ. ಯಾಕಂದ್ರೆ ಮಳೆಗಿಳೆ ಬಿದ್ದು ಮಕ್ಕಳೆಲ್ಲ ಏನಾದರೂ ಹೆಚ್ಚು ಕಡಿಮೆ ಆಗೋಯ್ತಂದರೆ ಯಾರೋ ಜವಾಬ್ದಾರಿ ತಗೊಳಕ್ಕಾಗಲ್ಲ. ಅದಕ್ಕೆ ನಾನು ಇಂಜಿನಿಯರ್ ಬರ್ತಾರೆ, ಅಸೆಸ್ ಮಾಡ್ತಾರೆ ಎಷ್ಟು ಡೇಂಜರ್ ಇದೆ ಅಥವಾ ಏನಾಗಿದೆ ಅಂತ. ಅವರು ಏನು ರಿಪೋರ್ಟ್ ಕೊಡ್ತಾರೆ ಅಲ್ಲಿವರೆಗೂ ನೀವು ಇದು ಮಾಡಿ ನಿಲ್ಲಿಸ್ಬೇಕು. ಯಾಕಂದರೆ ಯಾವ ಮಕ್ಕಳಿಗೆ ಇದಾಗಬಾರ್ದು ನೋಡಿ, ಅಲ್ಲಿ ಗೋಡೆವರೆಗೂ ಅದು ಬಿದ್ದಿರೋದ್ರಿಂದ ಸುಮ್ಮನೆ ಸಮಸ್ಯೆ. ಮತ್ತೆ ಇದು ಇರುತ್ತಲ್ಲ ನೋಡಿ, ಇದು ಡೇಂಜರ್ ಇದೆ, ಯಾವುದು ಇದು ಡೇಂಜರ್ ಇದೆ, ಅದು ಡೇಂಜರ್ ಇದೆ, ಕೊನೆಯಲ್ಲಿದೆ. ಇವಾಗ ನೋಡಿ ಅಲ್ಲಿ ಗೋಡೆ ಮತ್ತೆ